ನಮಸ್ಕಾರ. ಇವತ್ತಿನ ವಿಡಿಯೋ ಗ್ರಾಸಿಮ್ ಪೇಂಟ್ ಅವರು ರಿಲಯನ್ಸ್ ಜಿಯೋ ಬಳಸಿಕೊಂಡು ಏಷ್ಯನ್ ಪೇಂಟ್ ಅನ್ನು ಹಿಂದಿಕ್ಕುವ ಪ್ರಯತ್ನ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಗ್ರಾಸಿಮ್ ಇಂಡಸ್ಟ್ರೀಸ್ ಅವರು ಬಿರ್ಲಾ ಓಪಸ್ ಪೇಂಟ್ ಅಂತ ಅವರ ಹೊಸ ಪೇಂಟ್ ಅನ್ನು ಲಾಂಚ್ ಮಾಡಿದ್ದಾರೆ ಈ ಫೆಬ್ರವರಿಯಲ್ಲಿ. ಕಂಪನಿಯವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಹೊಸ ಬಿಸ್ನೆಸ್ ಟಚಿಂಗ್ ರೆವಿನ್ಯೂ ಆಫ್ 10,000 crores ಇನ್ 3 years. ಮತ್ತೆ ಅಷ್ಟೊತ್ತಿಗೆ ನಮ್ಮ ಪ್ರಾಫಿಟಬಿಲಿಟಿ ಇಂಪ್ರೂವ್ ಆಗುತ್ತೆ. ಕಂಪನಿಯವರ ಮುಖ್ಯವಾದ ಧ್ಯೇಯ ಏನು ಅಂತಂದ್ರೆ ಟು ಬಿಕಮ್ ದಿ ಸೆಕೆಂಡ್ ಬಿಗ್ಗೆಸ್ಟ್ ಪ್ಲೇಯರ್ ಇನ್ ದ 80,000 crore ಇಂಡಿಯನ್ ಡೆಕೋರೇಟಿವ್ ಪೇಂಟ್ಸ್ ಮಾರ್ಕೆಟ್. ಆದಿತ್ಯ ಬಿರ್ಲಾ ಗ್ರೂಪ್ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ ಟೋಟಲ್ ಇನ್ವೆಸ್ಟ್ಮೆಂಟ್ 10,000 ಕೋಟಿ ಫಾರ್ ಪೇಂಟ್ ಬಿಸ್ನೆಸ್. ಅದರಲ್ಲಿ ಅರೌಂಡ್ 5,000 crores ಈಗಾಗಲೇ ಇನ್ವೆಸ್ಟ್ ಆಗಿದೆ. ಬಿರ್ಲಾ ಓಪಸ್ ಅವರ ಮುಖ್ಯವಾದ ಏಮ್ ಏನು ಅಂತಂದ್ರೆ ಪ್ರೊಡಕ್ಷನ್ ಕೆಪಾಸಿಟಿ ಆಫ್ 133 crore liters per annum, which is more than the second, third and fourth largest players combined. They plan to increase the capacity by another 50 crore liters per annum over the coming 5 years. ಕಂಪನಿಯ ನ್ಯೂಸ್ ಅನ್ನು ಮುಂದುವರಿಸ್ತಾ ಅವರ ಐಡಿಯಾ ಏನು ಅಂತಂದ್ರೆ ರೆವೆನ್ಯೂ ಮಾರ್ಕೆಟ್ ಶೇರ್ ಅರೌಂಡ್ 5 to 6% by the end of March 2025 ಮತ್ತೆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಆಫ್ 50,000 by taking advantage of its existing dealer network in the white cement business to push growth. ಗ್ರಾಸಿಮ್ ಇಂಡಸ್ಟ್ರೀಸ್ ಅವರ ಐಡಿಯಾ ಏನು ಅಂತಂದ್ರೆ to expand its distribution to all towns with a population of 1 lakh by July 2024 but further expanded to 6,000 towns by the end of March 2025. Global brokerage company Jefferies ಹೇಳಿದ್ದಾರೆ Grasim is aggressively positioning itself in the competitive paint sector. ಮತ್ತೆ ಮುಂದಕ್ಕೆ ಹೋಗ್ತಾ Grasim is aiming to change the leadership position in the paint sector. ಈಗ ನಿಮ್ಮ ಮುಂದೆ ಒಂದಷ್ಟು ಅಂಕಿ ಅಂಶಗಳನ್ನು ಇಡ್ತಾ ಇದ್ದೇನೆ ರಿಗಾರ್ಡಿಂಗ್ ದಿ ಮಾರ್ಕೆಟ್ ಶೇರ್ ಆಫ್ ಡೆಕೋರೇಟಿವ್ ಪೇಂಟ್ಸ್ ಇನ್ ಇಂಡಿಯಾ ಅಪ್ರಾಕ್ಸಿಮೇಟ್ಲಿ. ಫಸ್ಟ್, ಏಷ್ಯನ್ ಪೇಂಟ್ಸ್ 59% ಮಾರ್ಕೆಟ್ ಶೇರ್, ಬರ್ಜರ್ ಪೇಂಟ್ಸ್ 18%, ಕಾನ್ಸಾಯ್ ನೆರೋಲೆಕ್ 15%, ಆಕ್ಸೋ ನೋಬೆಲ್ 7%, ಅದರ್ಸ್ 1%. ಈಗಾಗಲೇ ನಾನು ಹೇಳಿದ್ದೆ ಬಿರ್ಲಾ ಓಪಸ್ ಅವರು ಅವರ ಪೇಂಟ್ ಅನ್ನು ಮಾರುಕಟ್ಟೆಗೆ ಫೆಬ್ರವರಿ ತಂದಿದ್ದಾರೆ. ಪ್ರೈಸ್ ಲಿಸ್ಟ್ ಅನ್ನು ಕೂಡ ಹೊರಗೆ ಹಾಕಿದ್ದಾರೆ. ನೀವು ಪ್ರೈಸ್ ಅನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಏಷ್ಯನ್ ಪೇಂಟಿಂಗ್ ಇಂದ ಒಂದು ಅಂದಾಜು 5 ರಿಂದ 6% ಕೆಳಗೆ ಇದೆ. ಮತ್ತು ಈ ಡಿಸ್ಕೌಂಟ್ ಎಲ್ಲಾ ಕ್ಯಾಟಗರಿ ಪೇಂಟ್ಸ್ ಅಲ್ಲೂ ಕೂಡ ಅವೈಲೇಬಲ್ ಇದೆ. ಇಂಟೀರಿಯರ್ಸ್, ಎಕ್ಸ್ಟೀರಿಯರ್ಸ್, ಇನಾಮಲ್, ವಾಟರ್ ಪ್ರೂಫಿಂಗ್, ವುಡ್ ಪ್ರೈಮರ್ ಇತ್ಯಾದಿ ಇತ್ಯಾದಿ. ಗ್ರಾಸಿಮ್ ಅವರು ಅನೌನ್ಸ್ ಮಾಡಿದ್ದಾರೆ ಪ್ರಮೋಷನಲ್ ಆಫರ್ ಆಫ್ ಅನ್ ಅಡಿಷನಲ್ 10% ಕ್ವಾಂಟಿಟಿ ಫಾರ್ ಫ್ರೀ ಆನ್ ಆಲ್ ಇಸ್ ಪ್ರಾಡಕ್ಟ್ಸ್. ಅಂದ್ರೆ ಆ ಪ್ರಾಡಕ್ಟ್ ಗಳನ್ನು ತಗೊಂಡ್ರೆ 10% ಕ್ವಾಂಟಿಟಿ ಎಕ್ಸ್ಟ್ರಾ ಕೊಡ್ತೇವೆ. ಅದರಿಂದಾಗಿ ಟೋಟಲ್ ಡಿಸ್ಕೌಂಟ್ ಇನ್ ದ ಪ್ರೈಸ್ ಕಮ್ಸ್ ಟು ಅರೌಂಡ್ 15%. ಸಾರಾಂಶವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅಕಸ್ಮಾತ್ ಒಬ್ಬ ಕಸ್ಟಮರ್ ಏನಾದ್ರೂ ಬಿರ್ಲಾ ಓಪಸ್ ಪೇಂಟ್ ನ ತಗೊಂಡ್ರೆ 1 ಲೀಟರ್ಗೆ 100 ml ಎಕ್ಸ್ಟ್ರಾ ಸಿಗುತ್ತೆ. ಅಲ್ಲಿಗೆ 1.1 ಲೀಟರ್ ಬಂದಾಗಾಯ್ತು. ಮತ್ತೆ ಈ ಪ್ರಮೋಷನಲ್ ಆಫರ್ ಇರೋದು ಟೈಮ್ ಆಫ್ ದಿ ಲಾಂಚ್ ಆಫ್ ದ ಪೇಂಟ್ ಬಿಸ್ನೆಸ್. ಆದ್ದರಿಂದ ಗ್ರಾಸಿಮ್ ಅವರು ಒಂದು ದೊಡ್ಡ ಕಾಂಪಿಟಿಷನ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ ಫಾರ್ ಆಫರಿಂಗ್ ಡಿಸ್ಕೌಂಟ್ಸ್ ಅಂಡ್ ಲೋವರಿಂಗ್ ದ ಪ್ರೈಸಸ್. ಗ್ರಾಸಿಮ್ ಪೇಂಟ್ ಅವರ ಈ ಮಾರ್ಕೆಟಿಂಗ್ ಟೆಕ್ನಿಕ್ ಅನ್ನ ನೋಡಿದ್ರೆ ನಿಮಗೆ ನೆನಪಾಗ್ಬೋದು ಯಾವ ರೀತಿ ಜಿಯೋದವರು ಮೊದಲು ಆಫರ್ ಕೊಟ್ಟಿದ್ರು. ಅದರಿಂದಾಗಿ ದೊಡ್ಡ ಮಟ್ಟಿನಲ್ಲಿ ಬೆಳವಣಿಗೆಯನ್ನು ಕಂಡು ಈಗ ರಿಲಯನ್ಸ್ ಜಿಯೋದವರು ಆಫರ್ ಟೈಮ್ ನಲ್ಲಿ ಏನು ಮಾರ್ಕೆಟಿಂಗ್ ಟೆಕ್ನಿಕ್ ನ ಬಳಸ್ಕೊಂಡಿದ್ರು ಅಂತ ನಿಮ್ಮ ಮುಂದೆ ಅದನ್ನ ಇಡ್ತಾ ಇದ್ದೇನೆ. ನಿಮಗೆ ನೆನಪಿಸ್ತಾ ಇದ್ದೇನೆ ರಿಲಯನ್ಸ್ ಜಿಯೋದವರು ಕೂಡ ಇನಿಷಿಯಲಿ ಇದೇ ತರನೇ ಸ್ಟಾರ್ಟ್ ಮಾಡಿದ್ರು. ಫ್ರೀ ಆಫರ್ ಕೊಟ್ರು, ಅದಾದ್ಮೇಲೆ ಲೋ ಪ್ರೈಸ್ ಇಟ್ರು. ಆಮೇಲೆ ಯಾವಾಗ ಕಸ್ಟಮರ್ಸ್ ಬೇರೆ ನೆಟ್ವರ್ಕ್ ಇಂದ ಜಿಯೋದಲ್ಲಿ ಬಂದು ಜಮಾ ಆದ್ರೂ ಅಲ್ಲಿವರೆಗೆ ಅವರು ಕಂಟಿನ್ಯೂಸ್ ಆಗಿ ಈ ಆಫರ್ ಅನ್ನು ಕೊಡ್ತಾ ಹೋಗ್ತಾ ಇದ್ರು. ಜಿಯೋದಲ್ಲಿ ಈ ಪರ್ಟಿಕ್ಯುಲರ್ ಮಾರ್ಕೆಟಿಂಗ್ ಟೆಕ್ನಿಕ್ ವರ್ಕ್ ಆಯ್ತು ಅಂತಂದ್ರೆ ಅದೇ ಸ್ಟ್ರಾಟಜಿ ಪೇಂಟ್ ಸೆಕ್ಟರ್ ನಲ್ಲಿ ಕೂಡ ನಡೀತದೆ ಅಂತ ಏನು ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಮನೆಗೆ ಪೇಂಟ್ ಹಾಕೋರು ಸ್ವಲ್ಪ ಬ್ರ್ಯಾಂಡ್ ಕಾನ್ಶಿಯಸ್ ಆಗಿರ್ತಾರೆ. ಪೇಂಟಿಂಗ್ ಕಾಂಟ್ರಾಕ್ಟರ್ ಈ ಮಾರ್ಕೆಟಿಂಗ್ ಟೆಕ್ನಿಕ್ಗೆ ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅಂತ ನೋಡ್ಬೇಕಾಗುತ್ತೆ. ಯಾಕಂದ್ರೆ ತಲಾಂತರದಿಂದ ಏಷ್ಯನ್ ಪೇಂಟ್ ಮತ್ತು ಬರ್ಜರ್ ಪೇಂಟ್ ನ ಮೇಲೆ ಅವರಿಗೆ ಭರವಸೆ ಇದೆ. ಸಡನ್ ಆಗಿ ಬಿರ್ಲಾ ಓಪಸ್ ಪೇಂಟ್ ನ ಬಳಸ್ತಾರೋ ಇಲ್ವೋ ಅಂತ ಕಾದು ನೋಡ್ಬೇಕು. ಒಂದಂತೂ ಖಚಿತ, ಪೇಂಟಿಂಗ್ ಸೆಕ್ಟರ್ ನಲ್ಲಿ ಒಂದು ದೊಡ್ಡ ಯುದ್ಧ ಪ್ರಾರಂಭ ಆಗಿದೆ.
ಮತ್ತು ಮುಂದಿನ ದಿನಗಳಲ್ಲಿ ಬೇರೆ ಪೇಂಟ್ನವರು ಕೂಡ ಒಂದಷ್ಟು ಡಿಸ್ಕೌಂಟ್ ಅನ್ನ ಕೊಡ್ತಾರೆ ಅಂತಂದ್ರೆ ಅವರ ಕ್ವಾರ್ಟರ್ ರಿಸಲ್ಟ್ಸ್ ನಲ್ಲಿ ಪ್ರಾಫಿಟ್ ಲಾಸ್ ಅನ್ನು ಮತ್ತೊಮ್ಮೆ ನಾವು ಕನ್ನಡಕ ಹಾಕೊಂಡು ನೋಡ್ಬೇಕಾಗ್ಬಹುದು. ನಿಮ್ಮ ಮುಂದೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂಕಿ ಅಂಶವನ್ನು ಇಡ್ತಾ ಇದ್ದೇನೆ. ಯಾಕಂದ್ರೆ ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ಸ್ ಹತ್ರ ಎಲ್ಲರ ಹತ್ರನು ಏಷ್ಯನ್ ಪೇಂಟ್ ಇದೆ. ಈಗ ಇನ್ನೊಮ್ಮೆ ಆ ಶೇರಿನ ಬಗ್ಗೆ ಕನ್ನಡಕ ಹಾಕೊಂಡು ನೋಡುವಂತಹ ಸಿಚುವೇಶನ್ ಬಂದಿದೆ. ಮತ್ತೆ 1 year ರಿಟರ್ನ್ಸ್ ನೋಡಿ. ಏಷ್ಯನ್ ಪೇಂಟ್ ಅಲ್ಲಿ ಕೇವಲ 1%, ಬರ್ಜರ್ ಪೇಂಟ್ಸ್ 16%, ಕಾನ್ಸಾಯ್ ನೆರೋಲೆಕ್ 4%, ಆಕ್ಸೋ ನೋಬೆಲ್ 3%, ಗ್ರಾಸಿಮ್ ಇಂಡಸ್ಟ್ರೀಸ್ 38%. ಯಾಕಂದ್ರೆ ಇದು ಇನ್ನು ಮುಂದೆ ಮೇಲಕ್ಕೆ ಹೋಗುತ್ತೆ ಅನ್ನುವಂತ ಸೆಂಟಿಮೆಂಟ್ ಇಂದ ಜನಗಳು ಗ್ರಾಸಿಮ್ ಇಂಡಸ್ಟ್ರೀಸ್ ಅನ್ನ ಪರ್ಚೇಸ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಮನೆಯನ್ನು ಎಷ್ಟು ವರ್ಷಕ್ಕೊಮ್ಮೆ ನೀವು ರೀಪೇಂಟ್ ಮಾಡ್ತೀರಿ? ಟೈಪ್ ದ ನಂಬರ್ ಆಫ್ ಇಯರ್ಸ್ ಇನ್ ದ ಕಮೆಂಟ್ ಸೆಕ್ಷನ್. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.